ಮಸಾಲೆ ರುಬ್ಬಾಕಿ ಮಾಡಿ ಲುಕ್ಕು ಏಕೆ ಓಡಿಸ್ತಾ ಇದೆಯಾ ಮಗ? ಯಾವ ನನ್ ಮಗನ್ ಗೊತ್ತು? ನಗಿ ನಗಿ ಸುಜಿ ವೈಶು ತುಂಬಾ ಚೆನ್ನಾಗಿ ವೈಶು ವೈಶು ಸಂಜು ಕೊಯ್ದು ಬಿಡ್ತೀನಿ ನಿನ್ನ ಸುಜಿ ಸುಜಿ ಯಾಕೋ ನಂಗ್ ಮನೇನೂ ಇಲ್ಲ ಅಪ್ಪನೂ ಇಲ್ಲ ಅಮ್ಮನೂ ಇಲ್ಲ. ಅದಕ್ಕೆ ತಾನೇ ನಾವು ಬಂದಿದ್ದು. ಬಾ ರಾಮ್ಕಿ ಆಮೇಲೆ ಸಂಜು ನಾನ್ ಡ್ರೈವಿಂಗ್ ನಲ್ಲಿ ನಾನು ಒಬ್ನೇ ನಮ್ಮ ಬದುಕಿರೋದು. ನೀನ್ ಒಬ್ನೇ ಬದುಕಿರೋದು? ಬರಲೇ ಮುಚ್ಕೊಂಡು. ತುಂಬಾ ಚೇಂಜ್ ಆಗಿದೆ ಕಣೆ. ಜಾಸ್ತಿ ಮಾತಾಡಿದ್ರೆ ಮಗನೇ ಶೇಪ್ ಚೇಂಜ್ ಮಾಡ್ಬಿಡ್ತೀನಿ. ಹೇಳ ಮೇಲೆ ಹೇಳ ಹೇಳ ಎದ್ದ ಬಾ ಬಾ. ಯಾಕಲ್ಲ ಸುಮ್ನೆ ಟೆನ್ಷನ್ ತಗೊಳ್ತೀಯ ನೀನು? ನೋಡ್ಬೇಕ ನಾವೆಲ್ಲ ಸಖತ್ತಾಗಿ ಸಿಗಾಕೊಂಡಿದೀವಿ. ಜೋಬಲ್ ಬೇರೆ ದುಡ್ಡಿಲ್ಲ, ಪೊಲೀಸ್ನವ್ರು ಬೇರೆ ಬರ್ತಾರಂತೆ. ಇನ್ 5 ನಿಮಿಷ ನಾವಿಲ್ಲ ಇದ್ರೆ ಎಲ್ಲ ಕಂಬಿ ಎಣಿಸ್ಬೇಕಾಗುತ್ತೆ. ಪೊಲೀಸವ್ರು ಬೇರೆ ಬರ್ತಾರ, ಈಗೇನು ಮಾಡೋದು? ಒಂದ್ ಐಡಿಯಾ ಇದೆ. ಬನ್ನಿ 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 ಬನ್ನಿ. ಏನು ಮಾಡೋದು? ಏನು ಇವನು? ನನ್ನ ಮಗನೇ ಕತ್ತೆ ಮುಟ್ಬಿಟ್ಟಿಯಲ್ಲೋ. ಬನ್ನಿ ಬನ್ನಿ ಬನ್ನಿ. ಬೇಗ ಬೇಗ ಹುಷಾರು. ಬೇಗ 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 ಬೇಗ. ಏನ್ ಹೇಳ್ತಿದ್ರಿ ಮಿಸ್ಟರ್ ಜೈನ್? ಡ್ರಗ್ ಟ್ರಾಫಿಕರ್ಸ್ ಜೊತೆ ನಮ್ ಸ್ಟೂಡೆಂಟ್ಸ್ ಇನ್ವಾಲ್ವ್ ಆಗಿದ್ದಾರಾ? ಐ ಟು ಕಾಂಟ್ ಬಿಲೀವ್ ದಿಸ್. ಯಾವ ಜಾಗದಲ್ಲಿ ಡ್ರಗ್ ಮಾಫಿಯಾದವನ್ ಬಿದ್ದಿದ್ನೋ ಅಲ್ಲಿ ಸಿಕ್ಕಿದ್ ಬ್ಯಾಗು ನಿಮ್ ಕಾಲೇಜ್ ಸ್ಟೂಡೆಂಟೇ. ಮೇಡಮ್, ಅವರು ಇನ್ವಾಲ್ವ್ ಆಗಿರಬಹುದಾ ಅಂತ ಒಂದು ಸಣ್ಣ ಅನುಮಾನ. ಆತರ ಯಾರು? ಮೊನ್ನೆ ನನ್ ಪಾಠ ಮಾಡ್ಬೇಕಾದ್ರೆ
ಮಾರ್ಗರೇಟ್ ಅಂತ ಒಬ್ಬ ಸ್ಟೂಡೆಂಟು ಮ್ಯಾಗಿ 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 ಹೆದರ್ಕೊಬಿಡ, ಏನಾಗಲ್ಲ. ಮೇಡಮ್, ಶಾಲ್ ಐ ಮೀಟ್? ಆದ್ರೆ ಅವತ್ತವಳಿಗೆ ಆ ರೀತಿ ಆದಾಗ್ಲಿಂದ ಅವಳು ಅವಳ ಜೊತೆಲಿದ್ದ ಫ್ರೆಂಡ್ಸ್ ಕೂಡ ಕಾಲೇಜಿಗೆ ಬಂದಾಗ ಕಾಣಿಸ್ತಿಲ್ಲ. ಹಾಗಾದ್ರೆ ನನ್ನ ಅನುಮಾನ ನಿಜ ಅಂತ ಆಯ್ತು. ಎನಿವೆ, ಥ್ಯಾಂಕ್ಸ್ ಫಾರ್ ಯೋರ್ ಕೋಆಪರೇಷನ್. ನಾನಿನ್ ಬರ್ತೀನಿ ಮೇಡಮ್. ಎಲ್ಲಿ ಹೊರಟೋದ್ರಿ ಈ ಹುಡುಗರು? ಒಳ್ಳೆ ಕೆಲಸ ಸಿಕ್ತು. ಕವಿತಾ ರೆಸಿಡೆನ್ಸಿಲಿ ದರೋಡೆ ಆಗಿದೆ. ದರೋಡೆ ಮಾಡಿದವರು 3 ಜನ ಹುಡುಗರು 3 ಜನ ಹುಡುಗಿಯರು ಅಂತ ತಿಳಿದು ಬಂದಿದೆ. ಅನುಮಾನ ಇಮಿಡಿಯೇಟ್ ಆಗಿ ಅರೆಸ್ಟ್ ಮಾಡಿ. ಗೋವಾ ಕಮಲಿ, ಹಠ ಮಾಡಬೇಡ. ನೀನು ಹೀಗೆ ಉಪವಾಸ ಇದ್ದು ಕಣ್ಣೀರು ಸುರಿಸ್ತಾ ಇದ್ರಿ, ಆ ನಿನ್ನ ಮಗ ಓಡ್ ಬಂದ್ಬಿಡ್ತಾನ. ಊಟ ಮಾಡು. ಮಗಿನ್ ಕರ್ಕೊಂಡು ನನ್ನ ಹೆತ್ತಕೊಂಡು ಮಗ ಮಗ ತೋರಿತಾ ಇದ್ದೆ. ನೋಡು, ನೀ ತಂದ್ಕೊಡೋದಾದ್ರೆ ನನ್ ಮಗಿನ್ ತಂದ್ಕೊಡು, ಇಲ್ಲಾಂದ್ರೆ ಒಂದ್ ದೊಡ್ಡ ವಿಷಯ ಕೊಟ್ಬಿಡು. ಕೊಡೋದು ನೆಟ್ಟಿಗೆ ಶಿವನ್ ಪಾದ ಸೇರ್ಕೊಂಡ್ಬಿಡ್ತೇನೆ. ಸರಿ, ನಿನಗೂ ಕೊಟ್ಟು ನಾನು ವಿಷಯ ತಗೊಂಡ್ಬಿಡ್ತೀನಿ. ಒಟ್ಟಿಗೆ ಇಬ್ರು ಸತ್ತೋಗ್ಬಿಡೋಣ. ಯಾರು ನನ್ನ ಮಗನೇ ಬೇಕು ಈ ಬಂಡವಾಳು? ಅಲ್ಲ, ಸಿಕ್ ದೇವರಿಗೆಲ್ಲ ಹರಕೆ ಹೊತ್ಕೊಂಡು ನನ್ನ ಗಂಡು ಮಗು ಬೇಕು, ನನ್ನ ಗಂಡು ಮಗು ಬೇಕು ಅಂತ ಬಡ್ಕೊಡಿಯಲ್ಲ. ಏನು ಕಡ್ದು ಗುಡ್ಡೆ ಆಗ್ತಾ ಆ ನಿನ್ ಮಗ? ಯಾರಿಗೆ ಬೇಕು ಈ ಗಂಡು ಮಕ್ಕಳು? ನಾವು ಸತ್ತ ಕೊಳ್ಳಿಡ್ಬೇಕಷ್ಟೇ. ಆ ನನ್ನ ಮಗ ಕೈ ಸಿಗಲಿ. ಶಿವರಾಜ್ ಕುಮಾರ್ ಸುಳ್ಳು ಹೇಳ್ತೇನೆ ನೀನು. ಹುಚ್ಚಿನಾಗಿ ಹೊಡೆದ ಹೊಡಿತಾ ಬಾ, ಬೆಂಗಳೂರು ಬಾ, ಮಾಡ್ತೇನೆ. ಬಾಯ್ಲೆ ಬಾರ ಬಾಯಿ ಇರ್ತ ಮಾರಿ ನೋಡ. ನೀವು ಕೂಡ ಅವ್ನ ಕಡೆ ಅದ್ರೇನ ದೊಡ್ಡ ಮಾನ ಎಲ್ಲದಂತ ಬಗಳ್ತಾರ ಇಲ್ವಾ? ಇಲ್ಲ ಅಂದ್ರೆ ಮತ್ತೆ ಲಾಟಿ ಬಾ. ಸತ್ಯವಾಗ್ಲೂ ನಾವು ಡಕಾಯ್ತ್ರಲ್ಲ ಸರ್, ನಮ್ಮ ನಂಬಿ. ಈ ಹಿಡ್ಗ ತಕ್ಕ ಜೋಡಿ ಆದಾವ ನೋಡು. ಏನ್ ನಿನ್ನ ಹೆಸರು? ಮಾರ್ಗ್ರೆಟ್. ಬ್ರಿಟಿಷ್ ಮಾಜಿ ಪ್ರಧಾನಿ. ಮಂಗಳೂರಾಗ ಏನ್ ಕೆಲಸ ಐತಿ? ಚಲೋ ಆಯ್ತು ಬಿಡು. ನೀನ? ಸುಜಾತ. ಇರ್ಲಿ ಬಿಡು. ಮತ್ತ ನೀನ?
ವೈಷ್ಣವಿ. ವೈಷ್ಣವಿ ಅಲ್ಲಿ ಎಂತ ಮಾಡ್ಬಿಡ್ಬಿಟ್ಟಾರ ಶಿವನೇ. ನಮ್ಮನ್ನೇನಾದ್ರೂ ಮಾಡ್ಕೋ, ನಮ್ ಹುಡ್ಗಿರ್ ತಂಟಗೆ ಏನಾದ್ರೂ ಹೋದ್ರೆ ಇಡೀ ಸ್ಟೇಷನ್ಗೆ ನಿನ್ ಸಮೇತ ಪೆಟ್ರೋಲ್ ಸುರಿದು ಬೆಂಕಿ ಬೆಂಕಿ ಹಚ್ಬಿಡ್ತೀನಿ. ಹುಷಾರ್. ಓ ಹಿಂಗ ವಿಷಯ ನಮಗ ಹಲೋ ನಮಸ್ಕಾರ ಸರ. ಹೌದು ಸರ, ನಾನ ಮಾತಾಡ್ಲಿಕತ್ತೀನಿ ಸರ. ಅರೆಸ್ಟ್ ಮಾಡೀನಿ ಸರ. ಹಂಗ ಸರ. ಹೌದು ಸರ, ರಿಲೀಸ್ ಮಾಡ್ತೀನಿ ಸರ. ಈಗ್ಲಾ ರಿಲೀಸ್ ಮಾಡ್ತೀನಿ ಸರ. ಸರಿ ಸರ. ಏ 140 ಅಸ್ಲಿ ಕಳ್ರ ಸಿಕ್ಕಾರಂತ ಈ ನನ್ನ ಮಕ್ಕಳನ್ನ ರಿಲೀಸ್ ಮಾಡ. ಕಳ್ರ ಸಿಕ್ಬಿಟ್ರು ಸುಳ್ಳು ಹೇಳ್ತಾರೆ, ಪ್ರಮೋಷನ್ ಕೊಡ್ಬೇಕಾಗ್ತದೆ ಬಡ್ಡಿ ಮಕ್ಕಳು. ಹುಷಾರಾಗಿದೆಯಾ ತಾನೆ? ಇಲ್ಲ ಮತ್ತೆ ಯಾಕೆ ಕೆಮ್ತಾ ಇದ್ಯಾ? ಇಲ್ಲ, ಕೆಮ್ಮು ಬರ್ತಿಲ್ಲ. ಹೋಗು, ನಿನ್ ಕೆಲಸ ಮಾಡೋಗು. ವೈಶು ಹುಷಾರಾಗಿ ಕರೀತಾ ಇದ್ದಾರೆ. ನೀನ್ ಹೋಗು ಹೋಗು. ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿದ್ನಲ್ವಾ. ಹೋಗು ಸಿದ್ದು, ಹೋಗು ಪ್ಲೀಸ್. ಹಾಯ್ ಫ್ರೆಂಡ್ಸ್, ಎಷ್ಟಮ್ಮ ಮೀಟ್ರು? 70 ರೂಪಾಯಿ ಅಷ್ಟೇನಾ? ಓಕೆ, ಕೀಪ್ ದ ಚೇಂಜ್. ಓಕೆ, ಅದ್ಯಾಕ್ರೋ ಒಳ್ಳೆ ಹಿಮಾಲಯ ಪರ್ವತ ತಲೆ ಮೇಲೆ ಬಿದ್ದಂಗ್ ಮುಖ ಮಾಡ್ಕೊಂಡಿದ್ದೀರಾ? ಅಥೂ ನಿಮ್ಮ ಇಲ್ಲ ನೋಡ್ರಿ ಇಲ್ಲಿ. ಅದಕ್ಕೆಲ್ಲ ತಲೆ ಕೆಡ್ಸ್ಕೊಂಬಾರ್ದಮ್ಮ. ಲೈಫ್ ನ ಯಾವತ್ತು ಲೈಟ್ ಆಗಿ ತಗೊಬೇಕು. ಅಮಾವಾಸ್ಯ ದಿವಸನು ಚಂದ್ರನ್ ನೋಡೋ ಪ್ರಯತ್ನ ಮಾಡ್ಬೇಕು. ಓಕೆ, ಅದಾಗಿರ್ಲಿ, ಚಿಕನ್ ಬಿರಿಯಾನಿ ತಿಂತೀರಾ ಮಟನ್ ಬಿರಿಯಾನಿ ತಿಂತೀರಾ? ಕಮಾನ್ ಟೆಲ್ ಮಿ ಬೇಬಿ, ಟೆಲ್ ಮಿ, ಕಮಾನ್ ಟೆಲ್ ಮಿ ಬೇಬಿ, ಟೆಲ್ ಮಿ ಬೇಬಿ. ಸಂಜಾ, ಈ ನನ್ ಮಗಂದ ಬೇಜಾನ್ ಶೋ ಆಫ್ ಗಳಾಯ್ತು. ಸ್ವಲ್ಪ ಆ ಶೋ ಆಫ್ ಇರ್ಲಿ ಕಣೋ. ನಾನ್ ಇನ್ನೊಂದ್ ವಿಷಯ ಹೇಳಿದ್ರೆ ನೀವು ಥ್ರಿಲ್ ಆಗಿ ಕುಣಿದಾಡ್ಬಿಡ್ತೀರಾ. ಏನ್ ಮಗ ಅದು? ಇಲ್ಲಿ ನೋಡ್ರಿ, ಇಲ್ಲಿ ನಾವು ಬೆಂಗಳೂರಿನಲ್ಲಿ ಬೀಸಿ ಹೆದರ್ಕೊಂಡು ಇಲ್ಲಿ ಓಡ್ ಬಂದಿಲ್ವಾ? ಆ ಜಾರ್ಜ್ ಸತ್ತಿಲ್ಲ ಹಾಕೊಂಡ್ರು, ಬದುಕೆ ಇದ್ದಾನೆ. ಹೌದಾ? ಪೊಲೀಸ್ನವ್ರು ಅವ್ನ ಅರೆಸ್ಟ್ ಮಾಡಿ ಅವ್ರ ಗ್ಯಾಂಗ್ ಗಳನ್ನ ಅಂಡರ್ ಮಾಡಿದ್ದಾರೆ. ಇಲ್ಲಿ ನೋಡಿ ಹಿಂಗೆ. ಬ್ಲೂ ಫಿಲ್ಮ್ ಮತ್ತು ಮಾದಕ ವಸ್ತುಗಳ ಜಾಲದ ಧ್ವಂಸ. ಪ್ರಮುಖ ಆರೋಪಿ ಜಾರ್ಜ್ ಸೇರಿದಂತೆ 5 ಬಂಧನ. ಕಳೆದ ವಾರ ಬೆಂಗಳೂರಿನಲ್ಲಿ ವಿದ್ಯಾರ್ಥಿಗಳ ಗುಂಪು ಹಾಗೂ ಭೂಗತ ಲೋಕದ ಕೆಲ ವ್ಯಕ್ತಿಗಳ ಮಧ್ಯೆ ನಡೆದ ಘರ್ಷಣೆಗೆ ಸಂಬಂಧಿಸಿದಂತೆ ಇಂದು ಪೊಲೀಸರು ಕೆಲ ವ್ಯಕ್ತಿಗಳನ್ನು ಬಂಧಿಸಿದ್ದು ಅಪಾರ ಪ್ರಮಾಣದ ಮಾದಕ ದ್ರವ್ಯ ಹಾಗೂ ಬ್ಲೂ ಫಿಲ್ಮ್ ಕ್ಯಾಸೆಟ್ಗಳನ್ನು ವಶಪಡಿಸಿಕೊಂಡು 5 ಬಂಧಿಸಲಾಗಿದೆ. ಈ ಘಟನೆಗೆ ಸಂಬಂಧಿಸಿದಂತೆ ಈಗ ಕಣ್ಮರೆಯಾಗಿರುವ ಕಾಲೇಜು ವಿದ್ಯಾರ್ಥಿನಿಯರು ನಿರ್ದೋಷಿಗಳಾಗಿದ್ದಾರೆ. ಅವರ ಪತ್ತೆಗೆ ಶ್ರಮಿಸುತ್ತಿರುವುದಾಗಿ ಇನ್ಸ್ಪೆಕ್ಟರ್ ಜಯಂತ್ ತಿಳಿಸಿದ್ದಾರೆ. ತನಿಖೆ ಮುಂದುವರಿಸಲಾಗಿದೆ. ಈಗ ಮುಂದೇನಂದ್ರೆ ಎಲ್ಲ ಬೆಂಗಳೂರಿಗೆ ಹೋಗೋದು ಅಷ್ಟೇ. ಕರೆಕ್ಟ್ ಅಮ್ಮ, ಕರೆಕ್ಟ್. ನೀವ್ ಹೇಳೋದೆಲ್ಲ ಕರೆಕ್ಟ್. ಈಗ ಯಾಕೆ ನಾವು ಬೆಂಗಳೂರಿಗೆ ಒಂದು ಫೋನ್ ಮಾಡಬಾರ್ದು? ಫೋನ್ ಯಾ ವಿಷಯ ತಿಳ್ಕೊಂಡಂಗೂ ಇರತ್ತೆ, ಆಮೇಲೆ ಡಿಸೈಡು ಮಾಡ್ಬೋದು. ಓಕೆ ಸರಿ, ನೀನೇ ಮಾಡೋಗ್. ಯಾಕೆ ಉಗಿಸ್ಕೊಳ್ಳೋದಕ್ಕ? ಬೇಕಾದ್ರೆ ನೀನೇ ಮಾಡು. ಲೇ ಡರ್ಬೋಕ್ ನನ್ ಮಗನೇ, ನಡಿ ಬಾ, ನಾನೇ ಫೋನ್ ಮಾಡ್ತೀನಿ. ಓಕೆ. ಹಲೋ, ನಾನಂಟಿ ಸಿದ್ದು ಮಾತಾಡೋದು. ಚೆನ್ನಾಗಿದ್ದೀನಿ ಆಂಟಿ. ಸ್ವಲ್ಪ ಅಮ್ಮನ್ ಕರೀತೀರಾ? ಹಲೋ ಅಮ್ಮ. ಹುಡುಗಿರಿ ಬೇರೆ ತಗೊಂಡು ಹೋಗಿದ್ಯಾ? ಇನ್ನೊಂದ್ಸಾರಿ ಫೋನ್ ಏನಾದ್ರು ಮಾಡಿದ್ರೆ ಚರ್ಮ ಸೂತ್ ಬಿಡ್ತೀನಿ. ಸಿದ್ದು, ಬೇಜಾರ್ ಮಾಡ್ಕೋಬೇಡ್ವೋ, ಸಮಾಧಾನ ಮಾಡ್ಕೋ. ಈಗ ನಾವೆಲ್ಲ ಇಲ್ವಾ? ಏನ್ ಗುರು ಇವ್ರ ಅಪ್ಪನ್ ಬಾಯಿ ಚರಂಡಿನ ಅಷ್ಟು ಅವಶ್ಯ. ವಯಸ್ಸು ನೀನೋಗ್ ಮಾಡ. ಅಯ್ಯೋ, ನಾನ್ ಮಾಡೋದಿಲ್ಲಪ್ಪ. ನಿಮ್ಮ ಅಪ್ಪ ಎಗರೋಡೋದ್ ಫೋನ್ ಅಲ್ತಾನೆ. ನೀನೇನ್ ಭಯ ಪಡ್ಬೇಡ, ಹೋಗ್ ಮಾಡು.
ವೈಶು ವೈಶು ಎಲ್ಲಿದೆಯೇ ಪುಟ್ಟಿ? ಹೇಗಿದೆಯೇ? ಅಮ್ಮ, ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ಸಾಯ್ದೆ ಇನ್ನು ಬದುಕಿದ್ದೀನಿ ಕಣೆ. ಅಲ್ವೇ, ನೀನಿಲ್ದೆ ನಾನ್ ಹೇಗಿರ್ತೀನಿ ಅನ್ನೋದನ್ನ ನೀನು ಒಂದ್ಸಲನಾದ್ರೂ ಯೋಚನೆ ಮಾಡ್ಲಿಲ್ವಲ್ಲೇ? ಕೊಡೆ ಇಲ್ಲಿ ಫೋನ್ನ. ಯಾರ್ದೆ? ವೈಶು ಫೋನ್ರಿ. ಕೊಡಿಲಿ, ಕೊಡೆ ಇಲ್ಲಿ. ಏ ಚಂಡಾಲಿ, ಯಾಕೆ ಫೋನ್ ಮಾಡ್ದೆ? ಮುಚ್ಚ ಬಾಯ್ನ. ಇನ್ನೊಂದ್ಸಲ ಪಪ್ಪ ಗಿಪ್ಪ ಅಂತಂದ್ರೆ ಸುಟ್ಟು ಹಾಕ್ಬಿಡ್ತೀನಿ. ಪ್ಲೀಸ್ ಪಪ್ಪ. ಪಾಲಿ ನಾವಿಬ್ರು ಯಾವತ್ತೋ ಸತ್ತಾಯ್ತು. ನೀನ್ ಯಾವತ್ತು ನಮ್ಮ ಮನೆ ಮರ್ಯಾದೆನ ಬೀದಿನಲ್ಲಿ ಹರಾಜ್ ಹಾಕೋದ್ಯೋ ಆವತ್ತೇ ನಿನ್ನ ಸಂಬಂಧಕ್ಕೆ ಕೊಳ್ಳಿ ಇಟ್ಟಾಯ್ತು. ನೀನ್ ಇನ್ನೊಂದ್ಸಲ ಫೋನ್ ಮಾಡೋದೇ ಆಗ್ಲಿ ಅಥವಾ ಮನೆಗೆ ಬರೋದಕ್ಕೆ ಪ್ರಯತ್ನ ಪಟ್ಟಿದ್ದೇ ಆಗ್ಲಿ ಮಾಡಿದ್ರೆ ನಾನು ಆಮೇಲೆ ರಾಕ್ಷಸ ಆಗ್ಬೇಕಾಗತ್ತೆ. ಇಡೋ ಫೋನ್, ಇಡೇ ಫೋನ್. ಲವ್, ಅವ್ರಿಗಿನ್ನೂ ಬುದ್ಧಿ ಬಂದಿಲ್ಲ ಕಣ. ನಾವು ಅವ್ರು ಸರಿಯಾದ ಪಾಠ ಕಲಿಸ್ಬೇಕು. ಇಷ್ಟಕ್ಕೆ ಬಿಡಬಾರ್ದು. ಹೌದಾ? ನಾವಿಲ್ದೆ ಅವ್ರು ಒದ್ದಾಡ್ಬೇಕು. ಇನ್ನೂ ಸ್ವಲ್ಪ ದಿನ ಆದ್ರೂ ಪರವಾಗಿಲ್ಲ. ಅವ್ರಿಗೆ ಬುದ್ಧಿ ಬರೋ ತನಕ ನಾವ್ ಬೆಂಗಳೂರಿಗೆ ಹೋಗ್ಬಾರ್ದು ಕಣ್ರ. ಏನಂತೀರಾ? ಹೌದು ಕಣೋ. ಹೌದು.